ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಬಹಳ ಪ್ರೀತಿಪೂರ್ವಕವಾಗಿ ಈ ಮುಂಜಾನೆಯಲ್ಲಿ ಫೇಟ್ ಫ್ಯೂಯಲ್ ಎನ್ನುವಂತಹ ಈ ಆತ್ಮೀಯ ಶುಶ್ರೂಷೆಗೆ ನಾನು ಸ್ವಾಗತಿಸ್ತೇನೆ. ಕಳೆದೊಂದು ವಾರಕ್ಕೋಸ್ಕರ ಯೇಸುವಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಈ ಒಂದು ವಾರದಲ್ಲಿ ನಾವು ಮಾಡಬೇಕಾಗಿರುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ದೇವರ ಆಲೋಚನೆಯನ್ನು ಕೇಳೋಣ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಆಲಿಸಲು ನಾವೆಲ್ಲ ಜೊತೆ ಸೇರಿದ್ದೇವೆ. ಇಂದು ನಾವು ಧ್ಯಾನಿಸುವಂತಹ ದೇವರ ವಾಕ್ಯ ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯದ 28ನೇ ವಚನ. ಎಲೆ ಕಷ್ಟಪಟ್ಟವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಒಂದು ಆಮಂತ್ರಣವನ್ನು ನಾವಿಲ್ಲಿ ನೋಡುವಂಥದ್ದು. ಜೀವನದ ಅನೇಕ ಒತ್ತಡಗಳ ನಡುವೆ ನಾವು ಮುಂದೆ ಸಾಗುವಾಗ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಆಮಂತ್ರಿಸುತ್ತಾರೆ. ಇಂದಿನ ಜಗತ್ತಿನಲ್ಲಿ ವಿಶ್ರಾಂತಿಗೋಸ್ಕರ ಅನೇಕ ಕಡೆಗಳಿಗೆ ಹೋಗುವಂಥ ಜನರಾಗಿದ್ದೇವೆ ನಾವು. ಹಾಗಿರುವಾಗ ನಾವು ಎಲ್ಲಿ ಹೋದರೂ ಸಹ ಶಾಶ್ವತವಾದ ಒಂದು ವಿಶ್ರಾಂತಿಯನ್ನು ನೀಡಲು ಅದರಿಂದ ಸಾಧ್ಯವಲ್ಲ. ಕೆಲವೊಮ್ಮೆ ನಾವು ಪಯಣವನ್ನು ಮಾಡ್ಬೋದು, ಚಲನಚಿತ್ರಕ್ಕೆ ಹೋಗ್ಬೋದು, ಇನ್ನಿತರ ಸ್ಥಳಗಳಲ್ಲಿ ಹೋಗಿ ಸಮಯವನ್ನು ಕಳೆಯಬಹುದು. ಆದರೆ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಬರಮಾಡಿಕೊಳ್ತಾ ಇದ್ದಾರೆ. ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನ ಹತ್ತಿರ ಬನ್ನಿರಿ, ನನ್ನ ಜೊತೆಗಿದ್ದು ಪ್ರಾರ್ಥನೆಯನ್ನು ಮಾಡಿರಿ. ಪ್ರಾರ್ಥನೆಯ ಒಂದು ವರಕ್ಕೋಸ್ಕರ ದಾಹಿಸಲು ಯೇಸು ಇವತ್ತು ನಮ್ಮನ್ನು ಆಮಂತ್ರಿಸ್ತಾ ಇದ್ದಾರೆ. ಪ್ರಭು ಯೇಸು ಹೇಳ್ತಾ ಇದ್ದಾರೆ, ಬೇರೆಲ್ಲಿ ನೀವು ಹೋಗಬೇಡಿ, ನನ್ನ ಬಳಿಗೆ ಬನ್ನಿರಿ. ನಮ್ಮ ದೈನಂದಿನ ಕೆಲಸದ ನಡುವೆ ಪ್ರಾರ್ಥನೆಯಲ್ಲಿ ಮುಂದೆ ಸಾಗಲು ನಮಗೆ ಇಚ್ಛಿಸೋಣ. ಅದು ನಮಗೆ ಶಾಂತಿಯನ್ನು ನೀಡುತ್ತದೆ. ನಮ್ಮ ಹೊರೆಗಳನ್ನು ಅವರಿಗೆ ಅರ್ಪಿಸಿ. ನಮಗೆ ಹಲವಾರು ರೀತಿಯ ಹೊರೆಗಳಿವೆ. ಆರ್ಥಿಕವಾದ ಹೊರೆ, ಸಂಸಾರ ನಿಭಾಯಿಸುವಂತಹ ಹೊರೆ, ಮಾನಸಿಕ ಹೊರೆ, ಒತ್ತಡಗಳು, ಆತಂಕ, ಭವಿಷ್ಯದ ಭಯ, ಇನ್ನಿತರ ಹೊರೆಗಳು, ಪಾಪದ ಹೊರೆ, ತಪ್ಪು ಮಾಡಿದಾಗ ಉಂಟಾಗುವಂತಹ ಅಪರಾಧ ಪ್ರಜ್ಞೆಗಳು. ಪ್ರಭು ಇದೆಲ್ಲವನ್ನು ತಿಳಿದಿದ್ದಾರೆ. ಅವರು ಹೇಳುವುದಿಷ್ಟೇ, ನೀವು ಇವೆಲ್ಲವನ್ನು ಒಂಟಿಯಾಗಿ ಹೊರಬೇಡಿ, ನನಗೆ ನೀಡಿರಿ. ದೇವರು ನಂತರದ ವಾಕ್ಯದಲ್ಲಿ ಹೇಳುವಂಥದ್ದೇನು? ದೇವರ ವಾಗ್ದಾನವನ್ನು ನಮಗೆ ನೀಡ್ತಾ ಇದ್ದಾರೆ. ಅದು ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ವಿಶ್ರಾಂತಿ ಎಂದರೆ ಕೇವಲ ನಿದ್ರೆ ಎಂದು ನಾವು ಅರ್ಥೈಸುವಂಥದ್ದು ಮಾತ್ರವಲ್ಲ, ಬದಲಾಗಿ ಆತ್ಮದ ನೆಮ್ಮದಿ. ನಾವು ದೇವರ ಮೇಲೆ ಭರವಸೆ ಇಟ್ಟಾಗ ಕಷ್ಟಗಳು ಮಾಯವಾಗದಿದ್ದರೂ ಆ ಕಷ್ಟಗಳನ್ನು ಎದುರಿಸುವ ಶಕ್ತಿ ನಮಗೆ ಸಿಗುವಂಥದ್ದು. ದೇವರು ಆ ಕೃಪೆಯನ್ನು, ಹೃದಯದ ಭಾರವನ್ನು ಹಗುರಗೊಳಿಸುವಂಥದ್ದು ಹಾಗೂ ಇದರ ನಡುವೆ ಜೀವಿಸಲು ದೇವರ ಅಪರಿಮೇಯವಾದ ಕೃಪೆ ನಮಗೆ ಲಭಿಸುವಂಥದ್ದು. ಈ ದಿನದಲ್ಲಿ ನಾವು ದೇವರಲ್ಲಿ ಕೇಳಿ ಪ್ರಾರ್ಥಿಸೋಣ. ನಾವು ಅನೇಕ ವಿಧದ ಜವಾಬ್ದಾರಿಗಳನ್ನು ನಿಭಾಯಿಸುವರಾಗಿದ್ದೇವೆ. ಇಂತಹ ಜವಾಬ್ದಾರಿಗಳನ್ನು ನಿರ್ವಹಿಸುವಾಗ ಸುಸ್ತಾದಂತೆ ಕಂಡರೆ ಮನಸ್ಸಿನಲ್ಲಿ ನಮಗೆ ಹೀಗೆ ಹೇಳಿ ಪ್ರಾರ್ಥಿಸೋಣ. ಪ್ರಭುವೇ, ನನ್ನ ಹೊರೆಯನ್ನು ನಾನು ನಿಮಗೆ ಅರ್ಪಿಸುತ್ತೇನೆ, ನೀವು ನನಗೆ ಬಲ ನೀಡಿರಿ. ದೇವರೇ, ನಾನು ಒಂಟಿಯಲ್ಲ, ನಿಮ್ಮನ್ನು ಪ್ರೀತಿಸುವ, ನೀವು ನಿರಂತರವಾಗಿ ನನ್ನನ್ನು ಸಂತೈಸುವ ದೇವರಾಗಿದ್ದಾರೆ. ನೀವು ನಿರಂತರವಾಗಿ ನನ್ನ ಜೊತೆಗಿರುವಂತಹ ದೇವರಾಗಿದ್ದೀರಿ. ಅದರಿಂದ ಈ ವಚನವು ನಮ್ಮನ್ನು ಸಾಂತ್ವನ ಪಡಿಸಲಿ, ನಮಗೆ ಶಕ್ತಿಯನ್ನು ನೀಡಲಿ. ಪೇತ್ರನಿಗೆ ಬರೆದ 1ನೇ ಪತ್ರದ 5ನೇ ಅಧ್ಯಾಯದ 7ನೇ ವಚನ, ನಿಮ್ಮ ಚಿಂತೆಯನ್ನೆಲ್ಲ ಅವರಿಗೆ ಬಿಟ್ಟು ಬಿಡಿ, ನಿಮ್ಮ ಮೇಲೆ ಅವರಿಗೆ ಲಕ್ಷ್ಯವಿದೆ. ದೇವರೇ, ನಾನು ಸಂಪೂರ್ಣವಾಗಿ ನನ್ನನ್ನು ನಿಮ್ಮ ಅದ್ಭುತವಾದ ಕರಗಳಿಗೆ ಸಮರ್ಪಿಸ್ತೇನೆ, ಒಪ್ಪಿಸಿ ಪ್ರಾರ್ಥಿಸ್ತೇನೆ. ನನ್ನ ಮುಖಾಂತರ ನೀವು ಮಾಡಲು ಇಚ್ಛಿಸುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡಲು ದೇವರೇ, ನಾನು ಸಂಪೂರ್ಣವಾಗಿ ನನ್ನನ್ನೇ ಒಪ್ಪಿಸ್ತೇನೆ. ನಿಮ್ಮ ರಾಜ್ಯದ ವಿಸ್ತೃತಿ ನನ್ನ ಮುಖಾಂತರವಾಗಲಿ. ನನ್ನನ್ನು ನಿಮ್ಮ ಪ್ರೇಷಿತರಾಗಿ ಮಾಡಿರಿ. ನಿಮ್ಮ ಸಾಕ್ಷಿಯಾಗಲು ನಾನು ಇಚ್ಛಿಸ್ತೇನೆ. ನಮಗೆ ಪ್ರಾರ್ಥಿಸೋಣ. ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು, ನಮ್ಮೆಲ್ಲ ಆಸೆಗಳನ್ನು, ಆಕಾಂಕ್ಷೆಗಳನ್ನು, ನಮಗೆ ಇರುವಂತಹ ಪ್ರಾರ್ಥನೆಯ ವಿಷಯಗಳನ್ನು, ಕೋರಿಕೆಗಳನ್ನು ದೇವರ ಅಪರಿಮೇಯವಾದ ಕರಗಳಿಗೆ ಒಪ್ಪಿಸುತ್ತಾ, ಸ್ವರ್ಗದಲ್ಲಿರುವ ದೇವರು, ಅತಿಶಕ್ತನಾದ ದೇವರು, ಸರ್ವಾಧಿಪತಿಯಾದ ದೇವರು, ಈ ದೇವರು ನಮ್ಮನ್ನು ಪ್ರತ್ಯೇಕವಾಗಿ ಆಶೀರ್ವದಿಸಲಿ. ನಮ್ಮೆಲ್ಲ ಕೆಲಸ ಕಾರ್ಯಗಳ ಮೇಲೆ ದೇವರ ಅದ್ಭುತವಾದ ಕರ ಇರಲಿ. ನಾವು ಹೋಗುವಂಥ ಕಡೆಗಳಲ್ಲಿ, ನಾವು ಭೇಟಿಯಾಗುವಂಥ ವ್ಯಕ್ತಿಗಳಲ್ಲಿ
ಈ ದೇವರ ಪ್ರೀತಿಯನ್ನು ಹಂಚಿಕೊಳ್ಳೋಣ. ಹಾಗೆ ಸ್ವರ್ಗ ರಾಜ್ಯದ ವಿಸ್ತೃತಿ ನಮ್ಮೆಲ್ಲರ ಮುಖಾಂತರ ಸಂಭವಿಸಲು ಇಚ್ಛಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಭು ಯೇಸು ಕ್ರಿಸ್ತರ ಕೃಪೆಯು, ಪಿತ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು, ಪವಿತ್ರ ಶಿಲುಬೆಯ ಗುರುತಿನ ಸಂರಕ್ಷಣೆಯು ನಿಮ್ಮೆಲ್ಲರ ಮೇಲೆ, ನಿಮ್ಮ ಆಸ್ತಿಪಾಸ್ತಿಗಳ ಮೇಲೆ ಉಂಟಾಗಲಿ. ಯೇಸುವಿನ ಅಪರಿಮೇಯವಾದ ಈ ಪ್ರೀತಿಯನ್ನು ಇತರರಿಗೆ ಹಂಚೋಣ. ಎಲ್ಲರಿಗೆ ಇದನ್ನು ಶೇರ್ ಮಾಡೋಣ. ಹಾಗೆ ಎಲ್ಲರೂ ದೇವರ ಪ್ರೀತಿಯಲ್ಲಿ ಈ ಸಂತೋಷದ ಸುವಾರ್ತೆಯನ್ನು ಕೇಳಿ ಇತರಿಗೆ ಹಂಚುವ ಮೂಲಕ ದೇವರ ರಾಜ್ಯದ ವಿಸ್ತೃತಿಯನ್ನು ಮಾಡುವಂಥ ಈ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳಾಗಿ ಮಾರ್ಪಡೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.